ಕೋಟಿ ರುದ್ರ ಪಾರಾಯಣದ ಹಿನ್ನೆಲೆ ಹಿರೇಮಗಳೂರಿನ ಅಳಸಂಗ ಭವನದಲ್ಲಿ ಜರುಗಿದ ಅತಿರುದ್ರ ಪಾರಾಯಣದಲ್ಲಿ ಇಂದು ಶ್ರೀಕಾಂತ್ ಗುರೂಜಿ ಹಾಗೂ ಸ್ವಪ್ರಭಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ಡಿಸೆಂಬರ್ 17ನೇ ತಾರೀಕಿನಿಂದ ಆರಂಭವಾಗಿ 28ರವರೆಗೆ ನಡೆಯುತ್ತಿರುವ ಈ ಅತಿರುದ್ರ ಪಾರಾಯಣದಲ್ಲಿ ಪ್ರತಿನಿತ್ಯ 50ಕ್ಕೂ ಹೆಚ್ಚು ಜನ 3 ಹೊತ್ತುಗಳ ಕಾಲ ಪಾರಾಯಣ ಮಾಡಿ 11 ದಿನಕ್ಕೆ 15,000 ಪಾರಾಯಣ ಮಾಡಲಿದ್ದಾರೆ. ಅವಧೂತ ಶ್ರೀ ಶ್ರೀಕಾಂತ ಗುರೂಜಿ ಮಾತನಾಡಿ, ಕೋಟಿ ರುದ್ರ ಪಾರಾಯಣ ನಡೆಯುತ್ತಿರುವುದು ಲೋಕ ಕಲ್ಯಾಣಕ್ಕಾಗಿ, ನಮಗಾಗಿ ಅಲ್ಲ. ನಮ್ಮನ್ನು ಕಾಯಲು ಆ ದೇವರಿದ್ದಾನೆ. ಹಾಗಾಗಿ ಎಲ್ಲರೂ ಈ ಪಾರಾಯಣದಲ್ಲಿ ಪಾಲ್ಗೊಳ್ಳಿ ಎಂದು ಮನವಿ ಮಾಡಿದ್ರು. ನಮಸ್ಕರಿಸುತ್ತಾ ಇವತ್ತು ನಮ್ಮ ಕೋಟಿ ರುದ್ರ ಸಂಕಲ್ಪನ 2020 ನವೆಂಬರ್ 8ನೇ ತಾರೀಕು ಶಿವಮೊಗ್ಗದಲ್ಲಿ ಮಾಡಿದ್ವಿ. ಅದರದ್ದು ಸ್ವಾಗತ ಇರೋದು 2030 ಜನವರಿ 18ರಿಂದ 29 ತನಕ. ಈ ಕೋಟಿ ರುದ್ರ ಏನಕ್ಕೆ ಮಾಡ್ತಿದ್ವಿ ಅಂದರೆ ಲೋಕ ಕಲ್ಯಾಣ. ನಮ್ಮನ್ನು ದರ್ಶಕ ಅವನಿದ್ದಾನೆ, ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಕೋಟಿ ರುದ್ರ ಮಾಡ್ತಿದ್ವಿ. ಈಗಾಗಲೇ 65 ಲಕ್ಷ ಪಾರಾಯಣವಾಗಿದೆ, ಇನ್ನೂ 35 ಲಕ್ಷ ಇದೆ. ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ ಅಂತ ನಮ್ಮ ಅನುಭವ ಆಗಿದೆ. ತುಂಬ ಸಂತೋಷ. ಈ ಕೋಟಿ ರುದ್ರ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸ್ವಪ್ರಭಾನಂದ ಸ್ವಾಮೀಜಿ ಮಾತನಾಡಿ, ಕೋಟಿ ರುದ್ರ ಪಾರಾಯಣ ಒಬ್ಬರಿಂದ ಇಬ್ಬರಿಂದ ಆಗುವ ಕೆಲಸವಲ್ಲ. ಹಾಗಾಗಿ ಯಾರಿಗೆ ರುದ್ರಪಾಠ ಆಗಿದೆಯೋ ಅವರುಗಳು ಮನೆಯಿಂದಲೇ ಪಾರಾಯಣ ಮಾಡಿ ಕೋಟಿ ರುದ್ರ ಪಾರಾಯಣದಲ್ಲಿ ಪಾಲ್ಗೊಳ್ಳಿ ಎಂದು ಮನವಿ ಮಾಡಿದ್ರು. ಪ್ರತಿಯೊಂದು ರುದ್ರನೇ ಇವತ್ತು. ಅದಕ್ಕೆ ನಾನು ಹೇಳಿದ್ದು ಸರ್ವೋವೈ ರುದ್ರ ಅಂದರೆ ಪ್ರತಿಯೊಂದು, ಮುಂದೆ ನೋಡೋದು, ನಾವು ಹಿಂದೆ ನೋಡಿರೋದು, ಇವಾಗ ನೋಡೋದು, ಪ್ರತಿಯೊಂದು ರುದ್ರನೇ ಅಂತ. ಅದಕ್ಕೆ ನಾವು 12 ರುದ್ರರು ಅಂತೀವಿ, ಆದರೆ ಏಕಾದಶ ರುದ್ರರು ಅಂತೀವಿ. ಆ ಥರ ಇಲ್ಲ. ಅದು ಪ್ರತಿಯೊಬ್ಬರಲ್ಲೂ ರುದ್ರ. ಆ ರುದ್ರವನ್ನು ಹೇಳೋದೇ ಒಂದು, ಇಲ್ಲಿ ಒಂದು ಪಾರಾಯಣ ಮಾಡೋದೇ ಒಂದು ಇದು. ಆ ರುದ್ರ ಪಾರಾಯಣ ಏನು ಅಂದರೆ, ನಮ್ಮ ಭಗವದ್ಗೀತೆಯಲ್ಲಿ 10ನೇ ಮತ್ತು 11ನೇ ಪಾಠದಲ್ಲಿ ಆ ಮಂತ್ರಗಳಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ನಾನೇ ಎಲ್ಲ ಕಡೆ ತೋರ್ಕೊಳ್ಳೋದು, ಎಲ್ಲರಲ್ಲೂ ನಾನೇ ಇರೋದು ಅಂತ ಒಂದು ಇದು ಹೇಳ್ತಾನೆ. ಆ ಥರ ಇಲ್ಲಿ ರುದ್ರ ಅಂದರೆ ಪ್ರತಿಯೊಂದರಲ್ಲೂ, ಪ್ರತಿಯೊಂದಕ್ಕೂ. ಅದು ಹೇಗೆ ಅಂದರೆ, ಆ ನಾಯಿಗೂ ಒಂದು ನಮಸ್ಕಾರ, ನಾಯಿ ಒಡೆಯನಿಗೂ ನಮಸ್ಕಾರ, ಮಾಂಸ ತಿನ್ನೋನಿಗೆ ನಮಸ್ಕಾರ, ಸಭೆಯಲ್ಲಿ ಕೂತಿರೋನಿಗೆ ನಮಸ್ಕಾರ. ಆ ಭಗವಂತನು ವೈದ್ಯ ರೂಪದಲ್ಲಿರೋ, ಆ ಭೇಷಜೆ ಅಂತ ಬರುತ್ತೆ, ಆ ವೈದ್ಯ ರೂಪದಲ್ಲಿರೋ ಭಗವಂತನಿಗೂ ನಮಸ್ಕಾರ. ಮನೆಯಲ್ಲಿರೋ ವೃದ್ಧರಿಗೆ, ಮನೆಯಲ್ಲಿರೋ ಗಾಯಾಳುಗಳಿಗೆ, ಮನೆಯಲ್ಲಿರೋ ಕಾಯಿಲೆ ವ್ಯಾಧಿಗಳಿರೋ ವ್ಯಾಧಿಗ್ರಹಸ್ಥರಿಗೆ ಎಲ್ಲರಿಗೂ ಒಂದು ನಮಸ್ಕಾರ. ಅವ್ರ ವ್ಯಾಧಿಗಳ ಶಮನ ಮಾಡಿ ನಮಗೆಲ್ಲ ಒಳ್ಳೇದು ಮಾಡು ಅನ್ನೋ ಒಂದು ಆಶೀರ್ವಚನ ಭಗವಂತನಿಂದ ಪಡ್ಕೊಂಡು, ಮತ್ತು ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಇಡೀ ವಿಶ್ವಕ್ಕೆ ನಮಸ್ಕಾರ ಮಾಡೋದೇ ಒಂದು ರುದ್ರ ಮಂತ್ರದ ಒಂದಿದು. ಆ ಥರ ಇಲ್ಲಿ ಭಾರಿ ವಿಶೇಷವಾದಂಥ ಒಂದು ಸ್ಥಳದಲ್ಲಿ ನಮ್ಮ ಸದ್ಗುರುಗಳು, ಗುರುದೇವರಾದ ಶ್ರೀ ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರು ಅವರ ಒಂದು ಸಂಕಲ್ಪ ಲೋಕ ಕಲ್ಯಾಣಕ್ಕಾಗಿ ಈ ಅತಿರುದ್ರ ಅನ್ನೋದು ನಡೀತಾ ಇದೆ. ಇದು 2030ರಲ್ಲಿ ಒಂದು ಅತಿರುದ್ರ ಮಹಾಯಾಗ ಅಂತ ಇಟ್ಕೋಬೇಕು ಅಂತಿದ್ದಾರೆ. ಅದಕ್ಕೆ ನಮ್ಮ ಇಲ್ಲಿ ಬಂದು ತುಂಬ ಜನ ಕಾರ್ಯಕರ್ತರು ಬಂದು ರುದ್ರಪಾರಾಯಣವನ್ನು ಮಾಡ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಹಲವಾರು ಕಡೆ ನಡೆಯುತ್ತೆ. ನೀವು ಈ ಯಜ್ಞದಲ್ಲಿ ಭಾಗಿಯಾಗ್ಬೋದು. ಯಾಕಂದರೆ ಯಜ್ಞಕ್ಕೆ ಎಲ್ಲರೂ ಯಜ್ಞ ಮಾಡೋಕ್ಕಾಗಲ್ಲ. ಒಂದು ಯಜ್ಞ ಮಾಡಬೇಕಾದ್ರೆ ಇವತ್ತು ಯಾವುದೇ ಒಂದು ಚಿಕ್ಕ ಯಜ್ಞ ಮಾಡಬೇಕಾದ್ರೂ ಒಂದು 30 ಕೋಟಿ ಬೇಕು. ಸೊ ನಮಗೆಲ್ಲರಿಗೂ ಆ ಒಂದು ಯೋಗ್ಯತೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂದರೆ, ಆ ಯಜ್ಞಕ್ಕೆ ಮಾನಸಿಕ, ಶಾರೀರಿಕ ಇಲ್ಲ ಹಣಕಾಸಿನಿಂದ ಒಂದು ಸಹಾಯ ಮಾಡ್ಬೋದು. ಹಣಕಾಸಿನಿಂದ ಆಗದೇ ಇರ್ಬೋದು, ಶಾರೀರಿಕವಾಗಿ ಆಗದೇ ಇರ್ಬೋದು, ಆದರೆ ಮಾನಸಿಕವಾಗಿ ಮಾಡ್ಬೋದು.
ಸೊ ಅದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಈ ಯಜ್ಞಕ್ಕೆ ಭಾಗಿಯಾಗ್ಬೋದು. ಆ 20-30ರಲ್ಲಿರೋ ಯಜ್ಞಕ್ಕೆ ನೀವು ಮನೆಯಲ್ಲೇ ರುದ್ರಪಾರಾಯಣವನ್ನು ಮಾಡಿ, ಮತ್ತು ಅಲ್ಲಲ್ಲಿ ನಮ್ಮ ಈ ಥರ ಸಂಘಟನೆಗಳು ನಡೀತಾ ಇರತ್ತೆ, ಮತ್ತು ಈ ಪಾರಾಯಣಗಳು ಆ ಸಂಘಟನೆ ಮೂಲಕ ನಡೀತಾ ಇರತ್ತೆ. ಅವ್ರ ಜೊತೆ ಸೇರಿ 11 ದಿನ ಇಲ್ಲ 3 ದಿನ ಒಂದೊಂದು ಸರಿ ನಡೆಯುತ್ತೆ, ಒಂದೇ ದಿವಸ ನಡೆಯುತ್ತೆ. ಈ ಜನವರಿಯಲ್ಲಿ ಅತಿರುದ್ರ ಪಾರಾಯಣ ಶಂಕರ ಮಠದಲ್ಲಿ ಒಂದೇ ದಿನದಲ್ಲೇ ನಡೆಯುತ್ತೆ. ಸಾವಿರಾರು ಜನ ಸೇರಿ ಅಲ್ಲಿ ರುದ್ರಪಾರಾಯಣ ಮಾಡಿ ಒಂದು ಅತಿರುದ್ರ ಅನ್ನೋದು 14,641 ಪಾರಾಯಣ ಒಂದೇ ದಿನದಲ್ಲಿ ನಡೆಯುತ್ತೆ. ಅಷ್ಟು ಋತ್ವಿಕರು, ಅಷ್ಟು ನಮ್ಮ ಇವರು ಬಂದು ಸೇವಾಕರ್ತರು ಬಂದು ಸೇವೆ ಮಾಡ್ತಾರೆ. ನೀವು ಮಾಡ್ಬೋದು. ಯಾರಿಗಾದರೂ ಇದರಲ್ಲಿ ಆಸಕ್ತಿ ಇದೆ, ನಾನು ಈ ಯಜ್ಞಕ್ಕೆ ಒಂದು ಸಹಕಾರ ಆಗಬೇಕು, ನನ್ನ ಒಂದು ಇದು ಬೇಕು, ಈ ಯಜ್ಞಕ್ಕೆ ಒಂದು ಬಳುವಳಿ ಅಂತ ಏನಾನ ಇದ್ದರೆ ಖಂಡಿತ ಕೆಳಗಡೆ ಕಾಣ್ತಾ ಇರೋ ಈ ನಂಬರ್ಗೆ ಸಂಪರ್ಕಿಸಿ, ನೀವು ಈ ರುದ್ರಕ್ಕೆ ಭಾಗಿಯಾಗಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಾರಾಯಣ ನಾರಾಯಣ ನಾರಾಯಣ. ಪಾರಾಯಣದ ನೇತೃತ್ವ ವಹಿಸಿದ್ದ ಗೋಪಿನಾಥ್ ಮಾತನಾಡಿ, ಶ್ರೀಕಾಂತ್ ಅವಧೂತರು ಕೋಟಿ ರುದ್ರ ಪಾರಾಯಣ ಮಾಡಬೇಕೆಂದು 5.5 ವರ್ಷಗಳ ಹಿಂದೆ ಸಂಕಲ್ಪ ಮಾಡಿ ಅದನ್ನ 2030ಕ್ಕೆ ಪೂರ್ಣಗೊಳಿಸಬೇಕೆಂಬ ಆಶಯವನ್ನ ಹೊಂದಿದ್ದಾರೆ. ಅದರಂತೆ ಇಲ್ಲಿಯವರೆಗೆ 65 ಲಕ್ಷ ರುದ್ರ ಪಾರಾಯಣಗಳಾಗಿದ್ದು, ಇನ್ನು 4.5 ವರ್ಷಗಳಲ್ಲಿ 35 ಲಕ್ಷ ಪಾರಾಯಣ ಮಾಡುವ ಸಂಕಲ್ಪ ಇದೆ ಎಂದರು. ಕೋಟಿ ರುದ್ರ ಯಾಗ ಅನ್ನುವಂಥ ಸಂಕಲ್ಪವನ್ನು ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರು ಅವರು ಈ ಸಂಕಲ್ಪವನ್ನು ಮಾಡಿರ್ತಾರೆ. ಇವರು ಸಂಕಲ್ಪ ಮಾಡಿ 5.5 ವರ್ಷ ಆಗಿದೆ. 2030ನೇ ಇಸ್ವಿಗೆ ಈ ಯಾಗವನ್ನು ಮಾಡಿ ಪೂರೈಸಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದಲೂ ರುದ್ರ ಪಾರಾಯಣನ ಯಾರ್ಯಾರು ರುದ್ರ ಪಾಠ ಆಗಿದೆಯೋ ಅವರೆಲ್ಲರೂ ಕೂಡ ರುದ್ರ ಪಾರಾಯಣವನ್ನು ಮಾಡಿ ಆ ಸಂಖ್ಯೆಯನ್ನು ಕಳಿಸ್ತಾ ಇದ್ದಾರೆ. ಅದನ್ನು ಕೋಟಿ ರುದ್ರ ಮಾಡೋದಕ್ಕೋಸ್ಕರ ಆಗಾಗ್ಗೆ ಈ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ. ಮಹಾರುದ್ರ ಪಾರಾಯಣ, ಅತಿರುದ್ರ ಪಾರಾಯಣ, ಜಪ ಯಜ್ಞ, ಈ ಥರ ಕಾರ್ಯಕ್ರಮಗಳನ್ನು ಹಲವಾರು ಕಡೆ ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ 65 ಲಕ್ಷ ಪಾರಾಯಣ ಆಗಿ ಹೋಗಿದೆ. 65 ಲಕ್ಷ, ಇನ್ನು ಬಾಕಿ 35 ಲಕ್ಷ ಆಗಬೇಕಾಗಿದೆ. ಅದಕ್ಕೆ ಇನ್ನೂ ಸಮಯ ನಮಗೆ 4.5 ವರ್ಷ ಇದೆ. ಮೊದಲು ಈ ಪಾರಾಯಣವನ್ನೆಲ್ಲ ಮುಗಿಸಿದ ನಂತರ ಆ ಯಾಗವನ್ನು ಎಲ್ಲಿ ಮಾಡಬೇಕು, ಇನ್ನು ಸ್ಥಳದ ಆಯ್ಕೆ ಇನ್ನೂ ಆಗಿಲ್ಲ. ಆ ಜಾಗದ ಆಯ್ಕೆ ಆಮೇಲೆ ಅದರದ್ದು ರೂಪುರೇಷೆಗಳು, ಆಮೇಲೆ ಅದನ್ನು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಿದ್ದಾರೆ. ಸದ್ಯಕ್ಕೆ ಅದರ ಚರ್ಚೆ ನಮ್ಮಲ್ಲಿ ಈಗ ನಡೀತಾ ಇಲ್ಲ. ನಮ್ಮ ಮುಂದೆ ಇರತಕ್ಕಂಥ ಸವಾಲು 1 ಕೋಟಿ ರುದ್ರ ಪಾರಾಯಣ ಮಾಡಬೇಕು ಅಂತ. ಇದು ಸಾಮಾನ್ಯ ಒಬ್ಬರಿಬ್ಬರು ಕೈನಲ್ಲಿ ಆಗ್ತಕ್ಕಂಥದ್ದಲ್ಲ, ಅಥವಾ ಒಂದು ಊರಿಂದ ಒಂದು ರುದ್ರ ಬಳಗದಿಂದ ಆಗ್ತಕ್ಕಂಥದ್ದಲ್ಲ. ರಾಜ್ಯಾದ್ಯಂತ ಯಾವ್ಯಾವ ಊರುಗಳಲ್ಲಿ ಈ ರುದ್ರ ಬಳಗಗಳಿವೋ, ರುದ್ರ ಪಾರಾಯಣಕರ್ತರಿದ್ದಾರೋ, ಪಾಠಕರಿದ್ದಾರೋ ಅವರು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಇದಾಗೋದು. ಆದರೆ ಇದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹೇಗೆಂದರೆ, ಕೇವಲ 5.5 ವರ್ಷದಲ್ಲಿ 65 ಲಕ್ಷ ರುದ್ರ ಪುರಶ್ಚರಣೆ ಆಗಿದೆ. ಅಂದಮೇಲೆ ಇನ್ನು ನಮಗೆ 4.5 ವರ್ಷ ಇರೋದರಿಂದ ಇನ್ನು ನಾವು ಗುರಿ ಮುಟ್ಟಬಹುದು ಅಂತ ಒಂದು ನಂಬಿಕೆ ಬಂದಿದೆ. ಇತ್ತೀಚೆಗೆ ಬರ್ತಾ ತುಂಬ ಜನ ಈ ರುದ್ರ ಪುರಶ್ಚರಣೆ ಒಳಗೆ, ಈ ಪಾರಾಯಣಗಳಲ್ಲಿ ರುದ್ರ ಬಳಗಗಳಿಗೆ ಸೇರಿಕೊಳ್ತಾ ಇದ್ದಾರೆ. ಇದು ಒಂದೇ ಕಾರಣ. ಗುರುಗಳಿಗೆ ಕೋಟಿ ರುದ್ರ ಮಾಡಿ ಅವ್ರಿಗೇನೂ ಆಗಬೇಕಾಗಿಲ್ಲ, ಸಾಕ್ಷಾತ್ ರುದ್ರ ಸ್ವರೂಪಿಗಳೇ ಆಗಿದ್ದಾರೆ ಅವರು. ಆದರೆ ನಮ್ಮಂಥ ಶಿಷ್ಯರನ್ನು, ಭಕ್ತರನ್ನು ತಮ್ಮನ್ನು ತಾವು ಈ ರುದ್ರ ಪುರಶ್ಚರಣೆ ಒಳಗೆ ತೊಡಗಿಸಿಕೊಂಡು ಅವರು ಪಾವನರಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಹಿರೇಮಗಳೂರಿನಲ್ಲಿ ಒಂದು ಅತಿರುದ್ರ ಪಾರಾಯಣ ಜಪ ಯಜ್ಞ ಆಗಬೇಕು ಅಂತ ಗುರುಗಳು ನಮಗೆ ಸೂಚಿಸಿದರು. ಅವರು ಅಪೇಕ್ಷೆ ಪಟ್ಟರು. ಅದರಂತೆ ನನ್ನನ್ನು ಅವರೇ ಮುಂದೆ ನಿಲ್ಲಿಸಿಬಿಟ್ಟು ನನ್ನ ಬೆನ್ನ ಹಿಂದೆ ನಿಂತಿದ್ದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ದಿನಾಂಕ 18ರಿಂದ 28ರವರೆಗೆ ಅವಿಚ್ಛಿನ್ನವಾಗಿ 3 ಕಾಲದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ, ಆಮೇಲೆ ನಂತರ ಉಪಹಾರದ ಸೇವಿಸಿದ ನಂತರ 10 ಗಂಟೆಯಿಂದ 1 ಗಂಟೆವರೆಗೂ, ಆಮೇಲೆ ಸ್ವಲ್ಪ ಊಟ ವಿಶ್ರಾಂತಿ, ಅದಾದ ನಂತರ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ, ಅದಾದ ನಂತರ ಫಲಹಾರ. ಈ ರೀತಿಯ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ನಮ್ಮ ವ್ಯವಸ್ಥೆಗೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ನಾವು ಸೇರಿಸ್ಕೊಂಡಿದ್ದೀವಿ, ಸಂಘಟನೆ ಮಾಡ್ಕೊಂಡಿದ್ದೀವಿ. ನಾವು ಪ್ರಯತ್ನ ಪಟ್ಟರೆ ಇನ್ನೂ ತುಂಬ ಜನ ಸೇರಿಸ್ತಿದ್ರು. ಆದರೆ ಇವಾಗ ನಾವು ಒಂದು 50ರಿಂದ 60 ಜನ, ಅಂದರೆ ಅವರು ಇಲ್ಲಿ ಉಳ್ಕೊಂಡು ಇಲ್ಲಿ ಮಾಡಬೇಕು. ಇದ್ರ ಜೊತೆಯಲ್ಲಿ ನಮ್ಮ ಚಿಕ್ಕಮಗಳೂರಿನ ರುದ್ರ ಪಾರಾಯಣ ಬಳಗದ ಸದಸ್ಯರೆಲ್ಲರೂ ಕೂಡ ಇದರೊಳಗೆ ಭಾಗಿಯಾಗ್ತಾ ಇದ್ದಾರೆ. ಪ್ರತಿನಿತ್ಯ 60ರಿಂದ 70 ಜನ ಅವಿಚ್ಛಿನ್ನವಾಗಿ 3 ಕಾಲದಲ್ಲಿ ರುದ್ರ ಪುರಶ್ಚರಣೆ ಮಾಡ್ತಾ ಇದ್ದಾರೆ.
ಒಂದು ಸರಿ ಕೂತರೆ 11 ಸರಿ ರುದ್ರ ಹೇಳ್ತಾ ಇದ್ದಾರೆ. ಆ ರೀತಿ 33 ರುದ್ರ ಪುರಶ್ಚರಣೆ ಇಲ್ಲಿ ಸುಮಾರು 60-70 ರುದ್ರ ಪಾರಾಯಣಕರ್ತರಿಂದ ನಡೀತಾ ಇದೆ. ಅತಿರುದ್ರಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸಂಖ್ಯೆ 14,641. ಅಂದರೆ 11 × 11 × 11 × 11 11 to the power of 4 ಆ ಥರ. ಅದು 14,641 ಆಗುತ್ತೆ. ಲೋಪದೋಷಗಳೆಲ್ಲ ಇರುತ್ತೆ. ಆದ್ದರಿಂದ ಕೆಲವು ತಪ್ಪಾಗಿರಬಹುದು, ಕೆಲವರು ಹೇಳದೆ ಸ್ಕಿಪ್ ಆಗಿರಬಹುದು. ಇದಕ್ಕೋಸ್ಕರ ನಾವು ಟಾರ್ಗೆಟ್ ಇಟ್ಕೊಂಡಿರೋದು 15,000. ನಮಗೀಗ ಸಿಕ್ಕಿರ್ತಕ್ಕಂಥ 10 ದಿನಗಳಲ್ಲಿ ಪ್ರತಿನಿತ್ಯ 1,650 1,700 ರುದ್ರ ಪುರಶ್ಚರಣೆ ಆಗ್ತಾಯಿದೆ. ಅಲ್ಲಿಗೆ ನಮಗೊಂದು ಭರವಸೆ ಬಂದಿದೆ. ಪ್ರತಿನಿತ್ಯ ನಮಗೆ 1,700 ಆಗ್ತಿರೋದ್ರಿಂದ ಅಂದಾಜು ಒಂದು 17,000 ಈ 10 ದಿವಸದಲ್ಲಿ ಆಗಬಹುದು. ಇದರ ಪೂರ್ವಭಾವಿಯಾಗಿ ನಮ್ಮ ಚಿಕ್ಕಮಗಳೂರು ನಗರದಿಂದ ಒಂದು ವೇಳೆ 10 ದಿವಸದಲ್ಲಿ ಆಗದೆ ಹೋದರೆ ಅದು ತುಂಬ ಮುಜುಗರ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ, 15 ದಿವಸಗಳ ಕಾಲ ಒಂದು ಹೊತ್ತು ನಾವು ಪಾರಾಯಣ ಮಾಡಿದ್ವಿ. ನಾವು ಸುಮಾರು ಒಂದು 20-25 ಜನ ರುದ್ರ ಬಳಗದವರು, ಚಿಕ್ಕಮಗಳೂರು ರುದ್ರ ಬಳಗದವರು ಪಾರಾಯಣ ಮಾಡಿ 4,000 ಠೇವಣಿ ಸಂಗ್ರಹಿಸಿಟ್ಟಿದ್ದೇವೆ. ಇದರ ಜೊತೆಯಲ್ಲಿ ಕಳಸಾಪುರದ ಪಾಠಕರು, ರುದ್ರ ಪಾಠಕರು ಕೂಡ ಅವರು ಆ 15 ದಿವಸ ನಮ್ಮ ಜೊತೆಯಲ್ಲೇ ಅಲ್ಲಿ ಊರಿನಲ್ಲಿ ಅವರು ಈಶ್ವರ ದೇವಸ್ಥಾನದಲ್ಲಿ ಪಾರಾಯಣ ಮಾಡಿ 1,000ಕ್ಕೂ ಹೆಚ್ಚು ಮಾಡಿಟ್ಟಿದ್ದಾರೆ. ನಾವು ಅದನ್ನು 5,000 ಆಪದ್ಧನ ಅನ್ನೋ ರೀತಿಯಲ್ಲಿ ಅದನ್ನು ನಾವು ಸೇರಿಸಿಟ್ಕೊಂಡಿದ್ದೀವಿ ಅದನ್ನು. ಆದರೆ ಆ ಸಂದರ್ಭ ಬರೋದೇ ಇಲ್ಲ. ಈ 10 ದಿವಸದಲ್ಲಿ ನಮ್ಮ ನಿರೀಕ್ಷೆ ಏನಿದೆಯೋ ಅಂದರೆ ಅತಿರುದ್ರಕ್ಕಿಂತ ಹೆಚ್ಚು ಪಟ್ಟು ಒಂದು 20% 25% ಎಕ್ಸ್ಟ್ರಾನೇ ನಮಗೆ ಪಾರಾಯಣಗಳಾಗತ್ತೆ. ಇದಿಷ್ಟು ಕೂಡ ಕೋಟಿ ರುದ್ರ ಸಂಕಲ್ಪಕ್ಕೆ ಸೇರಿಕೊಳ್ಳುತ್ತೆ. ಈ ದಿನ ವಿಶೇಷವಾಗಿ ಇದಿಷ್ಟು ಕೂಡ ದೇಹದಲ್ಲಿಯೂ ಮತ್ತು ದೇಹವಿಲ್ಲದೆ ಹೋದ್ರೂ ಅವರ ಅಗೋಚರವಾಗಿ ನಮಗೆ ಅವರ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ ಶ್ರೀ ಶ್ರೀಕಾಂತಾನಂದ ಸರಸ್ವತಿಯವರು. ನಿನ್ನೆ ಸಂಜೆ ತಾನೇ ಸ್ವಪ್ರಭಾನಂದ ತೀರ್ಥರು ಇಲ್ಲಿಗೆ ಬಂದಿದ್ದಾರೆ. ಅವರ ಸಾನ್ನಿಧ್ಯ ಬಹುಶಃ ಮುಂದಿನ 28ರವರೆಗೂ ಇರುತ್ತೆ. ಇದರ ಸಮಾರೋಪ ಸಮಾರಂಭ 28ನೇ ತಾರೀಕು ಹಿರೇಮಗಳೂರಿನ ಅಳಸಿಂಗ ಭವನದಲ್ಲಿ ನಡೆಯುತ್ತೆ. ಅವತ್ತು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಒಂದು ಪಾರಾಯಣ ಮುಗಿಸ್ಬಿಡ್ತಾರೆ. ನಮ್ಮ ಪಾರಾಯಣಕರ್ತರು ಮುಗಿಸ್ತಾರೆ. ಒಂದು ದಿವಸಕ್ಕೆ 30, ಅಲ್ಲಿಗೆ 11ನೇ ದಿವಸಕ್ಕೆ 1, ಅಲ್ಲಿಗೆ ಒಂದು ದಿವಸಕ್ಕೆ 3 ನಾವು ಲೆಕ್ಕ ಹಾಕಿದರೆ 31 ಆವೃತ್ತಿಗಳು ಆಗುತ್ತೆ. ಕಡೆಯ ಆವೃತ್ತಿ ಬೆಳಗ್ಗೆ 28ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 8:30 9 ಗಂಟೆವರೆಗೂ ಆಗುತ್ತೆ. ಅದಾದ ನಂತರ ಅದಕ್ಕೆ ಸಮಾರೋಪ ಸಮಾರಂಭ ನಡೆಯುತ್ತೆ. ಅದಕ್ಕೆ ಡಾಕ್ಟರ್ ಜ್ಯೋತಿ ಶಂಕರ್ ಅಂತ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅವರು ಒಳ್ಳೆಯ ವಾಗ್ಮಿಗಳು ಮತ್ತು ವಚನದಲ್ಲಿ ವಚನಗಳಲ್ಲಿ ಅವರು PhD ಮಾಡಿದ್ದಾರೆ, ಡಾಕ್ಟ್ರೇಟ್ ತೊಗೊಂಡಿದ್ದಾರೆ. ಇನ್ನೂ ಹಲವಾರು ತುಂಬ ಪ್ರತಿಭೆ ಇರತಕ್ಕಂಥ ವ್ಯಕ್ತಿ. ತುಂಬ ಚೆನ್ನಾಗಿ ಅವರು ನಿರೂಪಣೆ ಮಾಡ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಅವತ್ತಿನ ವಿಶೇಷ. ಮತ್ತು ಆ ದಿನ ನಮ್ಮ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರ ಜೊತೆಗೆ ಇನ್ನೂ ಅನೇಕ ಸಂತರ ಸಾನ್ನಿಧ್ಯನೂ ಕೂಡ ಇರುತ್ತೆ ಆ ಕಾರ್ಯಕ್ರಮಕ್ಕೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.